ಸ್ನೇಹಿತರೆ, ರೇಖಾ ಕ್ರಿಯೇಟಿವಿಟಿ ಚಾನಲ್ಗೆ ಸ್ವಾಗತ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಇಡೀ ಪ್ರಪಂಚನೇ ಕಂಡು ಕೇಳರಿಯದಂತಹ ಧಾರ್ಮಿಕ ವೈಭವ ಅಂತಂದರೆ ನಮ್ಮ ಸನಾತನ ಧರ್ಮದ ಶ್ರೇಷ್ಠತೆಯನ್ನು ಸಾರುವ ಈ ನಮ್ಮ ಮಹಾಕುಂಭಮೇಳದ ಬಗ್ಗೆ ನನಗೇನು ಸ್ವಲ್ಪ ತಿಳ್ಕೊಂಡಿದ್ದೀನೋ ಅಷ್ಟನ್ನು ಮಾತ್ರ ನಿಮಗೂ ಎಲ್ರಿಗೂ ತಿಳಿಸೋವಂಥ ಸಣ್ಣ ಪ್ರಯತ್ನನ ಮಾಡ್ತಾಯಿದ್ದೀನಿ. ಇದು ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರೋ ಈ ಮಹಾಕುಂಭಮೇಳ ನೋಡೋದಕ್ಕೆ ಒಂದು ವೈಭವ. ಮತ್ತು ಇದು 144 ವರ್ಷಗಳಿಗೊಮ್ಮೆ ಈ ಮಹಾಕುಂಭಮೇಳನ ನಡೆಸ್ತಾರೆ. ಈ ಕುಂಭಮೇಳ ನೋಡಲು ನಾವು ಟಿ ವಿನಲ್ಲಾದರೂ ನೋಡಲಿ, ಇಲ್ಲ ಅಲ್ಲೋಗಾದರೂ ನೋಡಲಿ, ಎಷ್ಟು ವೈಭವವಾಗಿದೆ ಅಂದರೆ ಅದನ್ನು ಹೇಳಕ್ಕೆ ತೀರದು. ಇದನ್ನು ನೋಡೋಕ್ಕೆ ಸಿಕ್ಕಿರೋದೇ ನಮ್ಮೆಲ್ಲರ ನಮ್ಮ ಜೀವಿತಾವಧಿಯ ಒಂದು ಪುಣ್ಯ ಅಂತ ನಾನು ಅಂದ್ಕೊಂಡಿದ್ದೀನಿ. ಕುಂಭಮೇಳಕ್ಕೆ ಪ್ರಪಂಚದ ನಾನಾ ದಿಕ್ಕುಗಳಿಂದ, ನಾನಾ ರಾಷ್ಟ್ರಗಳಿಂದ ದೊಡ್ಡ ದೊಡ್ಡ ವ್ಯಕ್ತಿಗಳು, ಸಾಧು ಸಂತರು, ಅಘೋರಿಗಳು, ನಾಗಾಸಾಧುಗಳು, ನಾವೆಲ್ಲ ಇಷ್ಟೊಂದು ಪ್ರಾಮುಖ್ಯತೆ ಕೊಟ್ಟು ನೋಡೇ ಇರಲಿಲ್ಲ ಅಂಥವರೆಲ್ಲ ಬಂದಿರೋದು. ಅವ್ರನ್ನೆಲ್ಲ ನೋಡೋದೇ ನಮ್ಮದೊಂದು ಪುಣ್ಯ. ಇದೇ ನೋಡಿ ನಮ್ಮ ಸನಾತನ ಧರ್ಮಕ್ಕಿರೋವಂಥ ಒಂದು ಶಕ್ತಿ. ನಾವು ಈ ಭಾರತ ದೇಶದಲ್ಲಿ ಇದ್ದೀವಿ ಅನ್ನೋದೇ ನಮ್ಮದೊಂದು ಹೆಮ್ಮೆ. ಇವಾಗ ವಿಷಯಕ್ಕೆ ಬಂದ್ಬಿಡೋಣ. ಕುಂಭಮೇಳ ಅಂತಂದರೆ, ಕುಂಭ ಅಂದರೆ ಬಿಂದಿಗೆ ಅಂತ ಆಗುತ್ತೆ. ಕುಂಭಮೇಳ ಇದು ಎಷ್ಟು ದಿನಕ್ಕೊಂದ್ಸಲಿ ನಡೆಯುತ್ತೆ, ಹೇಗೆ ನಡೆಯುತ್ತೆ, ಏನಕ್ಕಾಗಿ ಮಾಡ್ತಾರೆ ಅನ್ನೋದನ್ನ, ಈ ಕುಂಭಮೇಳದ ಹಿನ್ನೆಲೆ ಏನು ಅಂತ ನೋಡೋದಾದರೆ, ನಮಗೆಲ್ಲ ಗೊತ್ತಿರೋ ಹಾಗೆ ನಾವು ಓದಿ ತಿಳ್ಕೊಂಡಿರೋ ಥರ, ಅಂದರೆ ನಾವು ಓದಿರೋದಾಗಲಿ, ನಮ್ಮ ಹಿರೀಕರು ನಮಗೆ ಇದನ್ನು ಕಥೆನ ಹೇಳಿರೋದಾಗಲಿ ಏನಪ್ಪ ಅಂತಂದರೆ, ದಾನವರು ಮತ್ತು ರಾಕ್ಷಸರು ಸಮುದ್ರನ ಮಂಥನ ಮಾಡಿದ್ರು ಅಂತ ನಮಗೆಲ್ಲ ಗೊತ್ತು. ಮಂಥನ ಅಂದರೆ ಕಡಿಯೋದು ಅಂತ. ಆವಾಗ ವಾಸುಕಿನೇ ಅವರು ಹಗ್ಗ ಮಾಡಿಕೊಂಡು ಒಂದು ಕಡೆ ರಾಕ್ಷಸರು, ಒಂದು ಕಡೆ ದೇವತೆಗಳು, ಮತ್ತು ಮಂದರಗಿರಿ ಪರ್ವತನೇ ಕಡ್ಗೋಲು ಮಾಡಿಕೊಂಡು, ಅದು ಮುಳುಗುವಾಗ ಮಹಾವಿಷ್ಣುವೇ ಕೂರ್ಮಾವತಾರ ತಾಳಿ ಅದ್ರ ಪರ್ವತದ ಕೆಳಗೆ ನಿಂತ್ಕೊಂಡು ಸಮುದ್ರ ಕಡಿದ್ರು ಅನ್ನೋದು ಎಲ್ಲ ಗೊತ್ತು. ಆ ಸಮುದ್ರ ಕಡದಂಥ ವೇಳೆಯಲ್ಲಿ ಆ ಸಮುದ್ರದಿಂದ ನಾನಾ ರೀತಿಯಾದ ವೈಭೋಗಗಳು, ತುಂಬ ಬೆಲೆ ಬಾಳುವಂಥ ವಸ್ತುಗಳೆಲ್ಲ ಬಂತು. ಮಹಾಲಕ್ಷ್ಮಿ ಆಗಲಿ, ಐರಾವತ, ಕಾಮಧೇನು, ಕಲ್ಪವೃಕ್ಷ, ಅದೆಲ್ಲ ಬಂತು ಅಂತ ನಮಗೆಲ್ಲ ಗೊತ್ತೇ ಇದೆ. ಅದಾದ ವಿಷನೂ ಬಂತು ಅನ್ನೋದು ಗೊತ್ತು. ವಿಷನ ಪ್ರಪಂಚನ ಉಳಿಸೋದಕ್ಕೋಸ್ಕರ ಶಿವ ಆ ವಿಷನ ಕುಡಿದ್ರು ಅನ್ನೋದು ಗೊತ್ತು. ಪಾರ್ವತಿ ಗಂಟ್ಲಲ್ಲಿ ಕೊರಳಲ್ಲಿ ಅಡ್ಡವಾಗಿಡ್ಕೊಂಡು ಆ ವಿಷನ ತಡೆದ್ರು ಅಂತಲೂ ಗೊತ್ತು. ಅದಾದ ನಂತರ ಕೊನೆಯಲ್ಲಿ ಬಂದಿದ್ದೇನಪ್ಪ ಅಂತಂದರೆ ಅಮೃತ. ಕೊನೆಯಲ್ಲಿ ಧನ್ವಂತರಿ ಕುಂಭದಲ್ಲಿ ಅಮೃತ ತಗೊಂಡು ಬಂದಿದ್ದು. ಆ ಅಮೃತ ತಗೊಂಡು ಬಂದಾಗ ಮತ್ತು ರಾಕ್ಷಸರು ಮತ್ತು ದೇವತೆಗಳ ಮಧ್ಯೆ ಯುದ್ಧ ನಡೆಯುತ್ತೆ. ನಮಗೆ ಬೇಕು ಅಮೃತ, ನಮಗೆ ಬೇಕು ಅಂತ ದೇವತೆಗಳು ಯೋಚನೆ ಮಾಡ್ತಾರೆ. ರಾಕ್ಷಸರಿಗೆ ಅಮೃತ ಕೊಟ್ಟರೆ ಇವರು ಕ್ರೂರತ್ವ ಪ್ರಪಂಚದಲ್ಲೆಲ್ಲ ಹರಡುತ್ತೆ, ಇವ್ರಿಗೆ ಕೊಡಬಾರ್ದು ಅಂತ ಹೇಳಿ ಅವರು ಜಗಳ ಆಡುವಾಗ ಮಹಾವಿಷ್ಣು ಮೋಹಿನಿ ರೂಪ ತಾಳಿ ಬಂದು ಅವರೆಲ್ಲರೂ ಎರಡು ಕಡೆಯವರೆಗೂ ಅಮೃತ ಹಂಚಿದ್ದು. ಅಂದರೆ ದಾನವರಿಗೆಲ್ಲ ದೇವತೆಗಳಿಗೆ ಅಮೃತ ಹಂಚಿದ್ದು ಎಲ್ರಿಗೂ ಗೊತ್ತಿರೋ ಕಥೆನೇ. ಅವರ ಕಿತ್ತಾಟದಲ್ಲಿ ಮಹಾವಿಷ್ಣು ಮೋಹಿನಿ ಕೈಯಲ್ಲಿದ್ದ ಅಮೃತ ಕುಂಭದಿಂದ 4 ಹನಿ ಅಮೃತ ನಮ್ಮ ಭಾರತ ದೇಶದ ಮೇಲೆ ಬಿತ್ತು. ಅದು ಅವರು ರಾಕ್ಷಸರು ಮತ್ತು ದೇವತೆಗಳು ಎಷ್ಟು ದಿನ ಯುದ್ಧ ಮಾಡಿದ್ರು, ಸಮುದ್ರ ಮಂಥನ ಮಾಡಿದ್ರು ಅಂದರೆ 12 ದಿನ ಸಮುದ್ರ ಮಂಥನ ಮಾಡಿದ್ರು ಅಂತ ಹೇಳ್ತಾರೆ. 12 ದಿನ ಅಂತಂದರೆ ಅವರಿಗೆ ಒಂದು ದಿನ, ನಮಗೆ ಈಗಿನ 1 ವರ್ಷಕಾಲ ಕಾಲ ಅಂತ ಅಲ್ಲಿಗೆ ಬರುತ್ತೆ. 12 ದಿನಕ್ಕೆ, ಒಂದು ದಿನಕ್ಕೆ 1 ವರ್ಷದ ಥರ ಆದರೆ 12 ದಿನಕ್ಕೆ 12 ವರ್ಷ ಆಯಿತು. ಅದಕ್ಕಾಗಿ 12 ವರ್ಷಕ್ಕೆ ಒಂದು ಸಲ ಈ ಕುಂಭಮೇಳನ ಆಚರಣೆ ಮಾಡ್ತಾ ಬಂದಿದ್ದಾರೆ. ಎಲ್ಲೆಲ್ಲಿ ಅಮೃತ ಬಿದ್ದಿದ್ದು ಅಂದರೆ ಹರಿದ್ವಾರ ಮತ್ತು ಪ್ರಯಾಗ್ರಾಜ, ಉಜ್ಜಯಿನಿ ಮತ್ತು ನಾಸಿಕ್, ಈ 4 ಕಡೆ ಅಮೃತ ಬಿತ್ತು. ಆ ಅಮೃತ ಬಿದ್ದಂಥ ಜಾಗದಲ್ಲಿ ಕುಂಭಮೇಳನ ನಡೆಸಲಿ. ಈ ಕುಂಭಮೇಳದಲ್ಲಿ ಪ್ರಮುಖವಾಗಿ ಶಾಹಿ ಸ್ನಾನ ಅಂತ ಮಾಡ್ತಾರೆ. ಶಾಹಿ ಸ್ನಾನಕ್ಕೆ ಇನ್ನೊಂದು ಹೆಸರು ಅಮೃತ ಸ್ನಾನ ಅಂತ ಹೇಳಿ. ಕುಂಭಮೇಳದಲ್ಲಿ ಸ್ನಾನ ಮಾಡಿದ್ರೆ ನಮ್ಮ ಹಿಂದಿನ ಜನ್ಮದ್ದು, ಈಗಿನ ಜನ್ಮದ್ದು, ಪೂರ್ವ ಜನ್ಮದ್ದು ಎಲ್ಲ ಪಾಪ ಪರಿಹಾರ ಆಗತ್ತೆ ಮತ್ತು ಮೋಕ್ಷ ದೊರೆಯುತ್ತೆ ಅಂತ ಎಲ್ಲ ಜನರಲ್ಲಿ ನಂಬಿಕೆ ಇದೆ. 6 ವರ್ಷಗಳಿಗೆ ಒಮ್ಮೆ ಮಾಡೋದನ್ನು ಅರ್ಧ ಕುಂಭಮೇಳ ಅಂತ ಕರೀತಾರೆ. 12 ವರ್ಷಗಳಿಗೆ ಒಂದು ಸಲ ಮಾಡೋದನ್ನು ಪೂರ್ಣ ಕುಂಭ ಅಂತ ಕರೀತಾರೆ. 144 ವರ್ಷಗಳಿಗೆ ಒಂದ್ಸಲಿ ಮಾಡೋದನ್ನು ಮಹಾಕುಂಭಮೇಳ ಅಂತ ಕರೀತಾರೆ. ಇಂದಿನವರು ಮಹಾಕುಂಭಮೇಳ ನೋಡಿದ್ರೋ ಇಲ್ವೋ ಗೊತ್ತಿಲ್ಲ, ಮುಂದಿನವರು ನೋಡ್ತಾರೋ ಇಲ್ವೋ ಗೊತ್ತಿಲ್ಲ. ಈ ಮಹಾಕುಂಭಮೇಳನ ನಾವು ನೋಡೋವಂಥ ಇದಕ್ಕೆ ಸಾಕ್ಷಿಯಾಗಿದ್ದೀವಲ್ಲ ಅನ್ನೋದೇ ನಮ್ಮೆಲ್ಲರ ಒಂಥರ ಪುಣ್ಯ, ಸಿಕ್ಕಾಪಟ್ಟೆ ಖುಷಿ.
ಈ ಮಹಾಕುಂಭಮೇಳಕ್ಕೆ ನನಗೂ ಹೋಗೋವಂಥ ಅವಕಾಶ ಸಿಕ್ಕಿದೆ. ಇವಾಗ ನಾನು ಹೊರಟಿನಿ, ಅದಂತೂ ತುಂಬಾ ಖುಷಿ ಆಗ್ತಿದೆ. ಅದರಲ್ಲಿ ಪಾಲ್ಗೊಳ್ಬೇಕು, ಆ ಅಮೃತ ಸ್ನಾನ ಮಾಡಬೇಕು ಅಂತ ನನಗೂ ತುಂಬ ಆಸೆ ಇದೆ. ಭಗವಂತ ಈ ಎಷ್ಟು ದಿನ ನಾವು ಹೊರಡಬೇಕು ಅಲ್ಲಿಗೆಲ್ಲ ಅಂತಂದರೂ ಹೋಗೋಕ್ಕಾಗಿರಲಿಲ್ಲ. ಈಗ ಹೊರಟಿರೋದು ನನಗಂತೂ ತುಂಬಾ ಖುಷಿ ಇದೆ. ಇದಾಗಿತ್ತು ಕುಂಭಮೇಳದ ಐತಿಹಾಸಿಕ ಹಿನ್ನೆಲೆ. ಮುಂದಿನ ವಿಡಿಯೋದಲ್ಲಿ ಸೈಂಟಿಫಿಕ್ ರೀಸನ್ ಕೂಡ ತಿಳಿಸ್ತೀನಿ. ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಇಲ್ಲದೆ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಏನನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಕೊನೆಯಲ್ಲಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತೆ ಭೇಟಿಯಾಗೋಣ ಇನ್ನೊಂದು ವಿಡಿಯೋಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ವಿಡಿಯೋ ವೀಕ್ಷಿಸಿದ್ದಕ್ಕೆ ಥ್ಯಾಂಕ್ ಯು.